ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ಇದು ಏನು ಅಂತ ತಿಳ್ಕೊಳ್ತಾ ಇದ್ದೀರಿ. ಇದೇನಪ್ಪ ಇದು, ಈ ಥರ ಕಲರ್ ಇದೆ, ಈ ಥರ ಕಪ್ಪಗಿದೆ, ಏನು ಅಂತ ತಿಳ್ಕೊಂಡಿದ್ದೀರಾ? ಇದು ಇವಾಗ ಇದು ನೀರು ಬಗ್ಸಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಏನು ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಇವಾಗ ತಳ ಹತ್ತಿತ್ತು, ಹಾಲು ಒಲೆ ಮೇಲೆ ಇಟ್ಬಿಟ್ಟು ನಾವೇನಾದರೂ ಮರೆತು ಬಿಟ್ಟಿದ್ರೆ ಈ ಥರ ತಳ ಹತ್ತಿಬಿಟ್ಟಿರುತ್ತೆ. ಅದಕ್ಕೆ ಇವಾಗ ನಾವು ಏನು ಮಾಡಬೇಕು ಅಂತ ತೋರಿಸ್ತೀನಿ. ಇವಾಗ ತಳ ಹತ್ತಿರೋ ಪಾತ್ರೆಗೆ ಹಾಲೇನಾದರೂ ನಾವು ಇಟ್ಬಿಟ್ಟು ಮರೆತು ಬಿಟ್ಟಿದ್ರೆ ಈ ಥರ ಕಪ್ಪಾಗುತ್ತೆ. ಇಲ್ಲ ಸಾರಾಗಲಿ ನಾವು ಒಲೆ ಮೇಲೆ ಏನಾದರೂ ಸರಿ ಇಟ್ಟಿದ್ರೆ ಈ ಥರ ಕಪ್ಪಾಗೋಗಿರುತ್ತೆ. ಇದಕ್ಕೆ ಇವಾಗ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಇದನ್ನು ರಾತ್ರಿ ಎಲ್ಲ ನೀರು ಹಾಕಿ ನೆನೆಸಿ ಇಟ್ಟಿದ್ದೆ, ಅದಕ್ಕೆ ನಿಮಗೆ ತೋರಿಸೋದಕ್ಕೋಸ್ಕರ ಚೊಂಬಿಗೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಅದೇ ನೀರನ್ನು ಅದರೊಳಗೆ ಹಾಕಿಬಿಟ್ಟು ಇವಾಗ ವೆನಿಗರ್ ಈ ಸಣ್ಣ ಕಪ್ನಲ್ಲಿ ಒಂದು ಅರ್ಧ ಕಪ್ನಷ್ಟು ವೆನಿಗರ್ ಹಾಕ್ತಾಯಿದ್ದೀನಿ. ವೆನಿಗರ್ ಇಲ್ಲ ಅಂದರೆ ನಿಂಬೆ ಹಣ್ಣನ್ನು ಕೂಡ ಹಾಕ್ಬೋದು. ಇವಾಗ ವೆನಿಗರ್ ಹಾಕ್ಬಿಟ್ಟು ಅದಕ್ಕೆ 1 ಟೀ ಸ್ಪೂನ್ನಷ್ಟು ಅಡುಗೆ ಸೋಡವನ್ನು ಹಾಕಬೇಕು. ಅಡುಗೆ ಸೋಡಾ 1 ಟೀ ಸ್ಪೂನ್ನಷ್ಟು ಹಾಕ್ಬಿಟ್ಟು ಸರ್ಫೆಕ್ಸಲ್ ಪೌಡರ್ ಆದರೂ ಸರಿ, ಲಿಕ್ವಿಡ್ ಆದರೂ ಸರಿ, ನಿಮ್ಮ ಮನೇಲಿ ಯಾವುದಿದ್ರೆ ಅದನ್ನು ಹಾಕ್ಬೋದು. ನಾನು ಸರ್ಫೆಕ್ಸಲ್ ಪೌಡರನ್ನು 1 ಸ್ಪೂನ್ನಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಸರ್ಫೆಕ್ಸಲ್ ಪೌಡರನ್ನು 1 ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ಒಂದು 10-15 ನಿಮಿಷ ಇದನ್ನು ಕುದಿಸ್ಬೇಕಾಗುತ್ತೆ. ನಾವು ಇದನ್ನು ಕುದಿಸ್ಬೇಕಾದ್ರೆ ಈ ತರಹ ಮೇಲೆ ಉಕ್ಕಿ ಬರುತ್ತೆ. ಯಾಕೆಂದರೆ ಅದು ಸೋಡಾ ಹಾಕಿರೋದ್ರಿಂದ ಅದು ಮೇಲೆ ಉಕ್ಕಿ ಬರುತ್ತೆ. ಸ್ಪೂನ್ನ ಒಂದು ಸೌಟ ಏನಾದರೂ ತಗೊಂಡು ಅದನ್ನು ಚೆನ್ನಾಗಿ ಕಲಸಿದ್ರೆ ಅದು ಸ್ವಲ್ಪ ಕೆಳಗಡೆ ಹೋಗುತ್ತೆ. ಇಲ್ಲಾಂದರೆ ಕೆಳಗಡೆ ಅದು ಹೋಗಿಲ್ಲ ಅಂದರೆ ಕೆಳಗಡೆ ಇಳಿಸ್ಕೊಂಡು ಒಂದೇ 1 ನಿಮಿಷ ಬಿಟ್ಬಿಟ್ಟು ಒಲೆ ಮೇಲೆ ಇಟ್ಟರೆ ಅದು ಎಲ್ಲ ಕೆಳಗಡೆ ಬಂದುಬಿಡುತ್ತೆ. ನೋಡಿ, ಇವಾಗ ನಾನು ನೀರು ಎಷ್ಟು ಹಾಕಿದ್ನ ಅಲ್ಲಿಗೆ ಬಂದಿದೆ. ಅದನ್ನು ಹಾಗೆ ಒಂದು 10 ನಿಮಿಷ ಏನಾದರೂ ಕುದಿಸ್ಬೇಕು. ನೋಡಿ, ಅದು ಒಂದೊಂದೇ ಸ್ವಲ್ಪನೇ ಬಿಟ್ಕೊಳ್ತಾ ಬರ್ತಾಯಿದೆ. ಕುದೀತಾ ಅದು ಸ್ವಲ್ಪನೇ ಬಿಟ್ಕೊಂಡು ಬರುತ್ತೆ. ಸೌಟ್ ತಗೊಂಡು ನಾವು ಈ ಥರ ಕೈಯಾಡಿಸ್ತಾ ಇರಬೇಕು. ಅದು ಒಂದು ಸ್ವಲ್ಪ ಉಜ್ಜಿದಂಗೆ, ಅದು ಕೆಳಗಡೆ ನೀರು ಚೆಲ್ಲದೆ ಇರೋ ಹಾಗೆ ಅದನ್ನು ಅಲ್ಲಿ ಸೀದೋಗಿರುತ್ತೆ, ಅದೆಲ್ಲ ಉಜ್ಜುತ್ತಾ ಇದ್ದರೆ ಅದು ಎಲ್ಲನೂ ಬಿಟ್ಕೊಳ್ತಾ ಬರುತ್ತೆ. ಹೀಗೆ ಒಂದು 10-15 ನಿಮಿಷ ಕುದಿಸ್ಬೇಕು. ಕುದಿಸಿದ್ದಾದಮೇಲೆ ಆ ನೀರನ್ನು ಬಗ್ಗಿಸ್ಬಿಟ್ಟು ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ, ಅದು ಕುದೀತಾ ಕಪ್ಪಗಿರೋದೆಲ್ಲ ಮೇಲೆ ಬರ್ತಾ ಇದೆ ನೋಡಿ. ಅದೆಲ್ಲ ಕುದೀತಾ ಅದು ಮೇಲೆ ಬರ್ತಾ ಇರುತ್ತೆ. ಒಂದು 10 ನಿಮಿಷ ಕುದಿದಿದ್ದಾದಮೇಲೆ ಅದನ್ನೆಲ್ಲ ನೀರನ್ನೆಲ್ಲ ಬಗ್ಗಿಸ್ಬಿಡೋಣ. ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಸ್ಟೀಲ್ ನಾರು ತಗೊಂಡು ನಾವು ಯಾವುದ್ರೊಳಗೆ ಪಾತ್ರೆ ತೊಳಿತೀವೋ ಅದರೊಳಗೆ ಸ್ಟೀಲ್ನಲ್ಲೇ ಇದು ಸೋಪಿನ ಪುಡಿ ಆಗ್ಬೋದು, ಇಲ್ಲ ಲಿಕ್ವಿಡ್ ಆಗ್ಬೋದು, ಇಲ್ಲ ಪ್ಲೇಟ್ ಪೌಡ್ರ್ ಆಗ್ಬೋದು, ಯಾವ್ದು ಬೇಕಾದರೂ ತಗೊಂಡು ಉಜ್ಬೋದು. ಚೆನ್ನಾಗಿ ಗಟ್ಟಿಯಾಗಿ ಉಜ್ಜಬೇಕು. ಹಾಗಾದ್ರೆ ಕೈ ನೋವು ಬರೋ ಹಾಗೆ ಗಟ್ಟಿಯಾಗಿ ಉಜ್ಜೋ ಕೆಲಸನೇ ಏನೂ ಇಲ್ಲ. ಸುಮಾರಾಗಿ ಗಟ್ಟಿಯಾಗಿ ಉಜ್ಜಿದ್ರೆ, ಸ್ಟೀಲ್ನಾರು ತಗೊಂಡು ಉಜ್ಜಿದ್ರೆ ಅದು ಎಲ್ಲ ಹೋಗಿಬಿಡುತ್ತೆ. ಇವಾಗ ನೋಡಿ, ಈ ತರಹ ನೀರು ಬಗ್ಸಿದ್ದಾದ್ಮೇಲೆ ನಾನು ಉಜ್ಜಿರೋದಕ್ಕೆ ಈ ತರಹ ಕಾಣಿಸ್ತಾ ಇದೆ. ಅದು ವಿಡಿಯೋ ಮಾಡೋದಕ್ಕೆ ವಿಡಿಯೋ ಬರಲಿಲ್ಲ. ವಿಡಿಯೋ ಆನ್ ಮಾಡಿದೆ, ಆದರೆ ಅದು ಆಫ್ ಆಗೋಗಿತ್ತು, ಗೊತ್ತಾಗಿಲ್ಲ. ಇವಾಗ ನೋಡಿ, ನಾವು ಉಜ್ಜಿದ್ದಾದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಬಹುದು. ಇವಾಗ ಈ ಪಾತ್ರೆ ನೋಡಿದ್ರೆ ನಿಮಗೆ ಏನನ್ಸುತ್ತೆ, ಹೊಸದಾಗಿರೋವಂಥ ಪಾತ್ರೆ, ಸೀದೋಗಿರೋದು ಅಂತ ಕೂಡ ಅನಿಸೋದೇ ಇಲ್ಲ. ಪಾತ್ರೆ ಆ ತರಹ ಹಾಗೆ ಕಪ್ಪಗಿರೋದೆಲ್ಲ ಹೊರಟು ಹೋಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.